ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಗ್ರಹಗಳ ಸಂಚಾರದ ಸಮಯದಲ್ಲಿ ಏನೆಲ್ಲ ಬದಲಾವಣೆಗಳು ನಡೆಯಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ವೃಶ್ಚಿಕ ರಾಶಿಯವರಿಗೆ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವೃಶ್ಚಿಕ ರಾಶಿಯವರಿಗೆ ಮೇ 2026 ಮಾಸವು ಅಖಂಡವಾದಂತಹ ಧೈರ್ಯ ಸಾಹಸಗಳನ್ನು, ಉದ್ಯೋಗದ ವಿಜಯಗಳನ್ನು ನೀಡುವಂತಹ ತಿಂಗಳು. ಕಳೆದ ತಿಂಗಳುಗಳಲ್ಲಿದ್ದಂತಹ ಮಾನಸಿಕ ಸಂಘರ್ಷಗಳೆಲ್ಲವೂ ದೂರವಾಗಿ ನಿಮ್ಮಲ್ಲಿ ಹೊಸ ಉತ್ಸಾಹ ಕಂಡುಬರುತ್ತದೆ. ಮುಖ್ಯವಾಗಿ ಮೇ 15ರಂದು ನಿಮ್ಮ ರಾಶಿಯ ಅಧಿಪತಿ ಲಗ್ನಾಧಿಪತಿಯಾದಂತಹ ಕುಜನು 6ನೇ ಮನೆಯಲ್ಲಿ ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಮುಗಿಲೆತ್ತರಕ್ಕೆ ಏರಿಸುತ್ತದೆ. ಕೋರ್ಟ್ ಕೇಸ್ಗಳು ಅಥವಾ ಆಸ್ತಿ ವಿವಾದಗಳಲ್ಲಿ ನಿಮಗೆ ಅನುಕೂಲಕರ ತೀರ್ಪುಗಳು ಬರುತ್ತವೆ. ಆದರೆ ಮೇ 15ರಂದು ಸೂರ್ಯನು 7ನೇ ಮನೆಗೆ ಮತ್ತು ಮೇ 14ರಂದು ಶುಕ್ರನು 8ನೇ ಮನೆಗೆ ಪ್ರವೇಶಿಸುವುದರಿಂದ ವ್ಯಾಪಾರ, ಕೌಟುಂಬಿಕ ವ್ಯವಹಾರಗಳಲ್ಲಿ ಅಹಂಕಾರವನ್ನು ಬದಿಗಿಟ್ಟು ಮೃದುವಾಗಿ ವರ್ತಿಸಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿರುತ್ತದೆ ಅಂತಲೇ ಹೇಳಬಹುದು. ಇದು ಒಟ್ಟಾರೆಯಾಗಿ ಸ್ನೇಹಿತರೆ ಭವಿಷ್ಯವನ್ನು ಈ ರೀತಿ ಇರಲಿದೆ ಈ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ಕುಟುಂಬದಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ ನೋಡೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ದಯವಿಟ್ಟು ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಈ ತಿಂಗಳು ಮರೆಯಲಾಗದಂತಹ ವಿಜಯಗಳನ್ನು ನೀಡುತ್ತದೆ. ತಿಂಗಳ ಪ್ರಥಮಾರ್ಧದಲ್ಲಿ ಕರ್ಮಾಧಿಪತಿಯಾದಂತಹ ವೃತ್ತಿಕಾರಕ ಸೂರ್ಯನು 6ನೇ ಮನೆಯಲ್ಲಿ ಅಂದರೆ 6ನೇ ಮನೆ ಸ್ನೇಹಿತರೆ ಉಚ್ಚ ಸ್ಥಿತಿಯಲ್ಲಿರುವುದು ಮತ್ತು ಮೇ 15ರಿಂದ ಲಗ್ನಾಧಿಪತಿಯಾದ ಕುಜನು ಕೂಡ 6ನೇ ಮನೆಯಲ್ಲಿ ಸೇವಾಸ್ಥಾನ ಅಂದರೆ ಸ್ವಕ್ಷೇತ್ರಕ್ಕೆ ಹೊಂದುವುದು ಒಂದು ಅದ್ಭುತವಾದಂತಹ ರಾಜಯೋಗವನ್ನು ನೀಡುತ್ತದೆ. ನೀವು ಕಚೇರಿಯಲ್ಲಿ ಏನು ಹೇಳ್ತೀರೋ ಅದೇ ಶಾಸನವಾಗುತ್ತದೆ. ನಿಮ್ಮನ್ನು ವಿರೋಧಿಸುವವರು ಮಾಡುವಂತಹ ಕುತಂತ್ರಗಳು ಅವರಿಗೆ ತಿರುಗುಬಾಣವಾಗುತ್ತವೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಅಥವಾ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಬಯಸಿದ ಉದ್ಯೋಗ ಸಿಗುತ್ತದೆ. ಬಡ್ತಿಯ ವಿಷಯದಲ್ಲಿ ಯಾರಾದರೂ ಅಡ್ಡಿಪಡಿಸಿದರೂ ಅದನ್ನು ಮೀರಿ ನೀವು ವಿಜಯವನ್ನು ಸಾಧಿಸುತ್ತೀರಿ. ಮೇ 15ರ ನಂತರ ಸೂರ್ಯನು 7ನೇ ಮನೆಯಲ್ಲಿ ಸಂಚರಿಸುವುದರಿಂದ ಸಮಾಜದಲ್ಲಿ ನಿಮಗೆ ಉತ್ತಮ ಹೆಸರು, ಪ್ರತಿಷ್ಠೆಗಳು ಲಭಿಸುತ್ತದೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದಲ್ಲಿ ವೃತ್ತಿ ಜೀವನದಲ್ಲಿ ವೃಶ್ಚಿಕ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ನಿಮ್ಮ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಲಾಭಾಧಿಪತಿಯಾದಂತಹ ಬುಧ, ಕರ್ಮಾಧಿಪತಿಯಾದಂತಹ ಸೂರ್ಯ ಮೇ 15ರ ನಂತರ 7ನೇ ಮನೆಯಲ್ಲಿ ವ್ಯಾಪಾರದ ಸ್ಥಾನದಲ್ಲಿ ಸೇರುವುದರಿಂದ ಹೊಸ ಕ್ಲೈಂಟ್ಗಳು, ಸರ್ಕಾರಿ ಅಥವಾ ದೊಡ್ಡ ಕಂಪನಿಗಳ ಕಾಂಟ್ರಾಕ್ಟ್ಗಳು ಲಾಭದಾಯಕವಾಗುತ್ತವೆ. ನಿಮ್ಮ ವೃತ್ತಿಪರ ನೆಟ್ವರ್ಕ್ ಭಾರಿ ಪ್ರಮಾಣದಲ್ಲಿ ವಿಸ್ತರಿಸುತ್ತದೆ. ಆದರೆ 7ನೇ ಮನೆಯಲ್ಲಿ ಕ್ರೂರ ಗ್ರಹವಾದಂತಹ ಸೂರ್ಯನ ಪ್ರಭಾವದಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ ತೀವ್ರವಾದಂತಹ ಅಹಂಕಾರದ ಘರ್ಷಣೆ ಬರುವಂತಹ ಅಪಾಯವಿದೆ. ಲಾಭಾಂಶ ಹಂಚಿಕೆಯಲ್ಲಿ ಅಥವಾ ಅಧಿಕಾರಿಗಳ ವಿಚಾರದಲ್ಲಿ ಒಬ್ಬರ ಮೇಲೊಬ್ಬರು ಪ್ರಾಬಲ್ಯವನ್ನು ಸಾಧಿಸಲು ನೋಡುತ್ತಾರೆ. ಪಾರದರ್ಶಕತೆ ಇಲ್ಲದಿದ್ದರೆ ವ್ಯಾಪಾರ ಸಂಬಂಧಗಳು ಹದಗೆಡುತ್ತವೆ. ಮೇ 14ರ ನಂತರ ಸಪ್ತಮಾಧಿಪತಿಯಾದಂತಹ ಶುಕ್ರನು 8ನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರರೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ಆಕಸ್ಮಿಕ ಬೆಳವಣಿಗೆಗಳಿಂದ ಕೂಡಿರುತ್ತದೆ. ಧನಾಧಿಪತಿಯಾದ ಗುರು ಅಷ್ಟಮ ಸ್ಥಾನದಲ್ಲಿ 8ನೇ ಮನೆಯಲ್ಲಿ ಇದ್ದಾನೆ. ಇದರ ಜೊತೆಗೆ ಮೇ 14ರಂದು ವ್ಯಯ ಮತ್ತು ಸಪ್ತಮಾಧಿಪತಿಯಾದ ಶುಕ್ರನು ಕೂಡ ಅಷ್ಟಮಕ್ಕೆ ಬರುತ್ತಾನೆ. ಈ ಅಷ್ಟಮ ಸ್ಥಾನದ ಗ್ರಹ ಸಂಯೋಗದಿಂದಾಗಿ ಇತರರ ಪಾಲುದಾರರು ಅಥವಾ ಪಿತ್ರಾರ್ಜಿತ ಹಣ ನಿಮಗೆ ಒಲಿದು ಬರುತ್ತದೆ.
ಹಿಂದೆ ನಿಂತು ಹೋಗಿದ್ದಂತಹ ಇನ್ಶೂರೆನ್ಸ್ ಅಥವಾ PF ಹಣ ಕೈ ಸೇರುತ್ತದೆ. 6ನೇ ಮನೆಯಲ್ಲಿ ಬಲವಾದ ಕುಜನಿಂದಾಗಿ ನಿಮ್ಮ ಮೇಲಿರುವಂತಹ ಬ್ಯಾಂಕ್ ಸಾಲಗಳು ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಬೇಕಾದಂತಹ ಆರ್ಥಿಕ ಸಹಾಯ ಲಭಿಸುತ್ತದೆ. ಆದರೆ ಷೇರು ಮಾರುಕಟ್ಟೆ ಅಥವಾ ಟ್ರೆಂಡಿಂಗ್ಗಳಂತಹ ಊಹಾತ್ಮಕ ಹೂಡಿಕೆಗಳಿಗೆ ಈ ತಿಂಗಳು ಸ್ನೇಹಿತರೆ ಅನುಕೂಲಕರವಾಗಿಲ್ಲ. ಭಾರಿ ನಷ್ಟವನ್ನು ತರಬಹುದು. ಸೊ ಹಾಗಾಗಿ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಜೂನ್ ತಿಂಗಳ ತನಕ ಕಾದು ಹೂಡಿಕೆಯನ್ನು ಮಾಡಿ ಖಂಡಿತವಾಗಿಯೂ ಇದರಿಂದ ಲಾಭವನ್ನು ನೋಡಲಿದ್ದೀರಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಡಬಲ್ ಎನರ್ಜಿ ಬರುವಂತಹ ತಿಂಗಳು ಇದು. ನಿಮ್ಮ ಲಗ್ನಾಧಿಪತಿಯಾದ ಕುಜನು ಮೇ 11ರಂದು ರೋಗ ಶತ್ರುಸ್ಥಾನವಾದಂತಹ 6ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವುದರಿಂದ ನಿಮ್ಮಲ್ಲಿ ಅದ್ಭುತವಾದಂತಹ ಪ್ರಾಣಶಕ್ತಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಹಳೆಯ ಕಾಯಿಲೆಗಳು ಅಥವಾ ದೀರ್ಘಕಾಲದ ನೋವುಗಳು ತಾವಾಗಿಯೇ ಗುಣಮುಖವಾಗುತ್ತವೆ. ದೈಹಿಕ ಶ್ರಮ ಮಾಡಲು ಬಹಳ ಉತ್ಸಾಹವನ್ನು ತೋರುತ್ತೀರಿ. ಆದರೆ 8ನೇ ಮನೆಯಲ್ಲಿ ಗುರು ಶುಕ್ರರ ಪ್ರಭಾವದಿಂದ ಮತ್ತು 7ನೇ ಮನೆಯಲ್ಲಿ ಸೂರ್ಯನಿಂದಾಗಿ ದೇಹದಲ್ಲಿ ವಿಪರೀತ ಉಷ್ಣ, ಮೂತ್ರಪಿಂಡಗಳು ಅಥವಾ ಯೂರಿನರಿ ಇನ್ಫೆಕ್ಷನ್ಗಳು ಬರುವಂತಹ ಸ್ವಲ್ಪ ಸಾಧ್ಯತೆ ಇದೆ. ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದು, ಜಂಕ್ ಫುಡ್ನಿಂದ ದೂರವಿರುವುದು ಒಳ್ಳೆಯದು ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಕಳಂತರ ಸ್ಥಾನವಾದಂತಹ 7ನೇ ಮನೆಯಲ್ಲಿ ಮೇ 15ರಿಂದ ಸೂರ್ಯನು ಉಷ್ಣ ಮತ್ತು ಅಹಂಕಾರ ಕಾರಕ ಪ್ರವೇಶಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಒಂದು ಪರೀಕ್ಷಾ ಸಮಯ ಎದುರಾಗುತ್ತದೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೂ ತೀವ್ರವಾದ ವಾದ ವಿವಾದಗಳು, ಪಟ್ಟು ಹಿಡಿಯುವಿಕೆ ಬರುತ್ತವೆ. ಒಬ್ಬರು ತಗ್ಗಿದ್ದರೂ ಸಮಸ್ಯೆ ತಕ್ಷಣ ಬಗೆಹರಿಯುತ್ತದೆ. ಪಂಚಮ ಸ್ಥಾನದಲ್ಲಿ ಸಂತಾನ ಸ್ಥಾನ ಅಂತಲೇ ಹೇಳಬಹುದು. ಶನಿಯ ಸಂಚಾರದಿಂದಾಗಿ ನಿಮ್ಮ ಮಕ್ಕಳ ಮೊಂಡುತನ ಅಥವಾ ಅವರ ಓದಿನಲ್ಲಿ ಮಂದಗತಿ ನಿಮ್ಮನ್ನು ಆತಂಕಕ್ಕೀಡು ಮಾಡುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. 8ನೇ ಮನೆಯಲ್ಲಿ ಶುಕ್ರನಿಂದಾಗಿ ಜೀವನ ಸಂಗಾತಿಯ ಕಡೆಯ ಸಂಬಂಧಿಕರೊಂದಿಗೆ ಕೆಲವು ವ್ಯವಹಾರಗಳು ನೆರವೇರುತ್ತವೆ ಸ್ನೇಹಿತರೆ. ಒಟ್ಟಾರೆಯಾಗಿ ಕುಟುಂಬದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. 7ನೇ ಮನೆಯಲ್ಲಿ ಸೂರ್ಯನಿಂದ ಬರುವ ದಾಂಪತ್ಯ ದೋಷಗಳು ಈಗವನ್ನು ನಿವಾರಿಸಿಕೊಂಡು 6ನೇ ಮನೆಯಲ್ಲಿರುವ ಲಗ್ನಾಧಿಪತಿ ಕುಜನ ಸಂಪೂರ್ಣ ಶಕ್ತಿಯನ್ನು ಪಡೆಯಲು ಈ ಪರಿಹಾರಗಳನ್ನು ಫಾಲೋ ಮಾಡಿ. ಮೊದಲನೇದಾಗಿ ಹನುಮಾನ್ ಪೂಜೆ. ನಿಮ್ಮ ಲಗ್ನಾಧಿಪತಿಯಾದ ಕುಜನ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಅಂದರೆ ವಿಜಯಗಳತ್ತ ಮುನ್ನಡೆಸಲು ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಿ. ಮಕ್ಕಳ ಮೊಂಡುತನ, ಕೋಪವನ್ನು ನಿಯಂತ್ರಣ ಮಾಡಲು ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಓದಿಸಿ. ವಿದ್ಯಾಭಿವೃದ್ಧಿ ಆಗಲಿದೆ, ಆಸಕ್ತಿ ಹೆಚ್ಚಾಗಲಿದೆ ಅಧ್ಯಯನದ ಕಡೆ. ಇನ್ನು ದಕ್ಷಿಣಾಮೂರ್ತಿ ಸ್ತೋತ್ರ. 8ನೇ ಮನೆಯಲ್ಲಿರುವಂತಹ ಭಗವಾನ್ ಗುರು ಅನುಗ್ರಹವನ್ನು, ಆಕಸ್ಮಿಕ ಧನ ಲಾಭವನ್ನು ಪಡೆಯಲು ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯರನ್ನು ಸ್ಮರಿಸಿ. ಇನ್ನು ಸೂರ್ಯನ ಆರಾಧನೆ. ವೈವಾಹಿಕ ಜೀವನದಲ್ಲಿ ಮತ್ತು ಪಾಲುದಾರರೊಂದಿಗೆ ಅಹಂಕಾರದ ಘರ್ಷಣೆಯನ್ನು ಕಡಿಮೆ ಮಾಡಲು ಸ್ನೇಹಿತರೆ ಮೇ 15ರಿಂದ ಪ್ರತಿದಿನ ಬೆಳಿಗ್ಗೆ ಭಗವಾನಿಗೆ ಅಂದರೆ ಸೂರ್ಯ ಭಗವಾನಿಗೆ ಸ್ನೇಹಿತರೆ ಅಗ್ರವನ್ನು ಸಮರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ವೃಶ್ಚಿಕ ರಾಶಿಯವರು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ಭವಿಷ್ಯವನ್ನು ತಿಳ್ಕೋಬೇಕು, ನಿಮ್ಮ ರಾಶಿ ಭವಿಷ್ಯವನ್ನು ತಿಳ್ಕೋಬೇಕು, ದಿನ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ. ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.